ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಮ್ ಇಂದು ನಾವು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸೌದತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಇಟ್ನಾ ಗ್ರಾಮದಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಇನ್ ಸರ್ವೆಯಿಂದ ಮುಂಬರುವಂತಹ ಗ್ರಾಮ ಪಂಚಾಯತಿ ಚುನಾವಣಾ ಪೂರ್ವಭಾವಿ ಸಮೀಕ್ಷೆ ನಡೀತಾ ಇದೆ. ಈ ಚುನಾವಣಾ ಪೂರ್ವಭಾವಿ ಸಮೀಕ್ಷೆಯಲ್ಲಿ ಸತ್ತಿಗಿರಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇಂದು ನಮ್ಮ ವಿಶೇಷ ಪೂರ್ವಭಾವಿ ಸಮೀಕ್ಷೆಯ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಶನದಲ್ಲಿ ಅವರು 5 ವರ್ಷಗಳಿಂದ ಯಾವ ರೀತಿಯಾಗಿ ಕೆಲಸ ಕಾರ್ಯ ಮಾಡ್ತಾ ಬಂದಿದ್ದಾರೆ, ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ, ಜನರಿಂದ ಇವರಿಗೆ ಯಾವ ರೀತಿ ಸಹಾಯ ಸಹಕಾರ ಸಿಗ್ತಾ ಇದೆ, ಜನರಿಗೆ ಇವರಿಂದ ಯಾವ ರೀತಿ ಸಹಕಾರ ಸಿಗ್ತಾ ಇದೆ, ಮತ್ತು ಇವರು ಚುನಾವಣಾ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭರವಸೆಗಳನ್ನು ಕೊಟ್ಟಿದ್ರು, ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಆ ಆಶ್ವಾಸನೆಗಳಲ್ಲಿ ಅವರು ಎಷ್ಟು % ಈಡೇರಿಸಿದ್ರು ಅನ್ನೋಂಥದ್ದನ್ನ ಅವರಿಂದಲೇ ಕೇಳಿ ತಿಳ್ಕೊನ ಬನ್ನಿ ವೀಕ್ಷಕರೇ. ನಮಸ್ತೆ. ನಮಸ್ಕಾರ ರೀ. ನಮ್ಮ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ, ತಮ್ಮ ಹೆಸರು, ತಮ್ಮ ಊರು, ತಾವು ಯಾವ ಊರು ಗ್ರಾಮ ಪಂಚಾಯತಿ ಸದಸ್ಯರಮ್ಮ? ನನ್ನ ಹೆಸರು ಬಂಗಾರವ್ವ ಯಮನಪ್ಪ ಮಾದಾರ್. ಓಕೆ. ನಮ್ಮ ಪಂಚಾಯತಿ ಸತ್ತಿಗೇರಿ, ಊರು ಇಟ್ನಾ ಗ್ರಾಮ. ಓಕೆ. ತಾವು ಇಟ್ನಾ ಗ್ರಾಮದ ಸತ್ತಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿದ್ರು. ಈಗ ಅಧ್ಯಕ್ಷರು ಎರಡು ವರ್ಷ ಅಧ್ಯಕ್ಷರಿದ್ರಿ, ಈಗ ಇದಕ್ಕಿಂತ ಮುಂಚೆ 2 ವರ್ಷ ಸದಸ್ಯರಿದ್ರಿ. ಸರಿ ಅಮ್ಮ. ಈಗ ನೀವು ನನ್ನ ಜೊತೆ ನೀವು ಮಾತಾಡಿ, ನಿಮ್ ಯಜಮಾನ್ರು ಮಾತಾಡ್ತಾರ? ನಮ್ಮ ಯಜಮಾನ್ರು ಮಾತಾಡ್ತಾರ್ರಿ. ಸರಿ ಅಮ್ಮ. ನಮಸ್ಕಾರ ಸರ್, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಯಮನಪ್ಪ ಮಾದಾರ್ ಅಂತ ಹೇಳ್ತಾರೆ. ಗಂಗಪ್ಪ ಮಾದಾರ್ ರೀ. ನಮ್ದು ಇಟ್ನಾ ಗ್ರಾಮ ಸತ್ತಿಗೇರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತೈತಿ ಸರ್. ಎಸ್ ಸರ್. ಸರಿ ಸರ್, ಈಗ ತಮ್ಮ ಧರ್ಮ ಪತ್ನಿಯವರು ಸತ್ತಿಗೇರಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಸರ್, ಹಾಲಿ. ಹೌದು ಸರ್. ಸರಿ ಸರ್. ಸರ್, ಈಗ ತಾವು ರಾಜಕೀಯ ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭವಾಗಿದೆ ಸರ್? ರಾಜಕೀಯ ಜೀವನ ಕಳೆದ ನಾವು ವಿಧಾನಸಭಾ ಇದರಿಂದ ಸಣ್ಣ ಪುಟ್ಟ ಇವರೆಲ್ಲ MLA ನಮ್ಮ ಊರಲ್ಲಿ ಎಸ್ ಸರ್ ಸ್ವಲ್ಪ ಭಾಗಿ ಹಾಕಿದ್ರು ಸರ್. ಇಲ್ಲಿ MLA ಅವ್ರು ಬಂದಾಗ ಅವಾಗ ನಮ್ಮ ಊರಾಗ ಮುಂದೆ ನಾವಂತೂ ರಾಜಕೀಯ ಒಳಗೆ ಇರಾಕಿಲ್ರಿ. ಅಷ್ಟ ಸ್ವಲ್ಪ ಭಾಗಿ ಹಾಕಿದ್ವಿ. ಯಾವಾಗ ಮೀಟಿಂಗ್ ಸಭೆ ಸಮಾರಂಭ ಇದ್ದಾಗ, ಇಲ್ಲ ಅಂದ್ರೆ ನಮ್ಮ ಉದ್ಯೋಗ ನಾವು ಮಾಡ್ಕೊತ ಬಂದಿದ್ವಿ. ಏನೋ ಒಂದು ಮೀಸಲಾತಿ ಅವಕಾಶ ಸಿಕ್ಕಾಗ ನಮಗೊಂದು ಮೆಂಬರ್ ಆದಿವಿ, ಅಧ್ಯಕ್ಷರಾಗಿವಿ. ಈಗ ಒಂದ್ 5 ವರ್ಷ ಆಯ್ತು ಸರ್ ನಾವು ಕೆಟಗರಿ ಬಂದ್ಮೇಲೆ ತಮ್ಮ ಧರ್ಮ ಪತ್ನಿ ಅವರು ಸದಸ್ಯರಾಗಿ ಆಯ್ಕೆಯಾಗಿ ಈಗ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸರಿ ಸರ್. ಸರ್, ಈಗ ತಾವ್ ಹೇಳ್ತಾ ಇದ್ರಿ ಕೆಟಗರಿ ಬಂದ್ಮೇಲೆ ಚುನಾವಣೆ ಸ್ಪರ್ಧೆ ಮಾಡಿ ಆಯ್ಕೆ ಆದ್ರಿ ಅಂತ ತಾವ್ ಹೇಳ್ತಾ ಇದ್ರಿ. ಸರ್, ಈಗ ತಾವು ಆಯ್ಕೆ ಆಗೋಕ್ಕಿಂತ ತಮ್ಮ ಧರ್ಮ ಪತ್ನಿಯವರು ಆಯ್ಕೆ ಆಗೋಕ್ಕಿಂತ ಮುಂಚೆ ಸರ್ ತಾವಾಗಿರ್ಬೋದು, ತಮ್ಮ ಧರ್ಮ ಪತ್ನಿಯವರಾಗಿರ್ಬೋದು, ಚುನಾವಣಾ ಸಂದರ್ಭ ತಾವು ಮತಭೇಟಿಯನ್ನ ಮಾಡ್ತಾ ಇರ್ತೀವಿ, ಪ್ರಚಾರ ಮಾಡ್ತಾ ಇರ್ತೀರಿ ಸರ್. ಸರ್, ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ತಾವು ಜನರಿಗೆ ಭರವಸೆಯನ್ನು ಕೊಡ್ತಾ ಇರ್ತೀರಿ ಸರ್. ಆ ಭರವಸೆಗಳಿಗೆ ತಾವು ಯಾವ ರೀತಿಯಾಗಿ ಭರವಸೆಯನ್ನು ಕೊಟ್ಟಿದ್ರಿ, ಅದರಲ್ಲಿ ತಾವು ಎಷ್ಟು % ಭರವಸೆಗಳನ್ನ ತಾವು ಈಡೇರಿಸಿರಿ ಸರ್? ಭರವಸೆಗಳನ್ನ ಕೊಟ್ಟಿದ್ರು ಸರ್. ಆದ್ರೆ ಭರವಸೆ ಎಲ್ಲಾ ಈಡೇರ್ಸಕ್ಕಂತೂ ಅಸಾಧ್ಯ. ಎಸ್ ಸರ್. ಅದರಲ್ಲಿ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ 50% ಅಬೋವ್ ನಾವು ಈಡೇರಿಸಿದ್ವಿ. 50% ಅಬೋವ್ ತಾವು ಕೊಟ್ಟಿರುವಂತ ಭರವಸೆಗಳನ್ನ ಈಡೇರಿಸಿರಿ ಅಂತ ತಾವು ಹೇಳ್ತಾ ಇದ್ದೀರಿ. ಸರಿ ಸರ್. ಸರ್, ಸರ್ ತಾವು ಆಯ್ಕೆ ಆಗಿದ್ದ ಮುಂಚೆ ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ತಮ್ಮ ಊರು ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ಸರ್? ತಾವು ಆಯ್ಕೆಯಾಗಿ ಬಂದ್ಮೇಲೆ ಯಾವ್ಯಾವ ಡೆವಲಪ್ಮೆಂಟ್ ತಾವು ಮಾಡಿಸಿದ್ರಿ ಸರ್? ಮೊದಲು ಸರ ಇಲ್ಲಿ ಮನಿ ನಳ ಇರಲಿಕ್ಕಿಲ್ಲ. ನಾವು ಹಾಕುತ್ತ ಮುಂಚಿತವಾಗಿ ಇಲ್ಲಿ ಸೇದುಬಾಯಿ ಅಂತ ಐತ್ರಿ ನಮ್ದು. ಎಲ್ಲಾರು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಸೇದುಬಾಯಿಗೆ ಹೋಗಿ ನೀರ್ ಜಕ್ಕೊಂಡು ಬರ್ತಿದ್ದಾರೆ. ಈಗ ನಾವು ಪಿರ್ನಾಗ್ ಜಲ ಜೀವನ್ ಮಿಷನ್ ಬಂತ್ರಿ. ಅದು ಊರಲ್ಲಿ ಸಮರ್ಪಕವಾಗಿ ನಾವ್ ಅದನ್ನ ಮಾಡಿದ್ರಿ. ಆದ್ರೆ ಯಾವ್ದೋ ಮನಿಗ್ ತೊಂದ್ರೆ ಆಗಲ್ದಂಗ ಮನೆ ಮೇಲೆ ನಳ ಅದಾರ ಸರ್. ಮತ್ತ್ ಹೆಚ್ಚುವರಿ ಏನೋ ಒಂದ್ ಪೈಪ್ಲೈನ್ ಸಮಸ್ಯೆ ಆದಿತ್ತಂದ್ರ ಮತ್ತ ಅದನ್ನ ನಾವು ಸೇದುಬಾಯಿ ಯೂಸ್ ಮಾಡಕ್ ಅಲ್ಲಿ ಒಂದ್ ಮೋಟರ್ ನಾವು ಕನೆಕ್ಟ್ ಮಾಡಿವ್ರಿ. ಅಲ್ಲಿಂದ್ರ ಈಗ ಯಾರು ಬಂಡಿ ಹೊತ್ಕೊಂಡೋಗಿ ಕೊಡ ಹೊತ್ಕೊಂಡೋಗಿ ನೀರ್ ತರೋ ಇದಿಲ್ರಿ. ಈಗ ತಮ್ಮ ಮನೆಯಲ್ಲೇ ತಾವ್ ತುಂಬ್ಕೊಳ್ತಾರೆ. ಒಂದ್ರಿ ಕೆಲವೊಂದ CC ರೋಡ್ ಹಾಕ್ಬೇಕಂತೇಳಿ ನಾವು ಮಾತು ಕೊಟ್ಟಿದ್ದೀರಿ. ಸೊಸೈಟಿ ಮುಂದಾಗ್ಲಿ ಓಣಿ ಆಗ್ಲಿ ಅದನ್ನ ನಾವ್ ಮಾಡಿದ್ರಿ ಸರ್. ಶಾಲಿ ಡೆವಲಪ್ಮೆಂಟ್ ಮಾಡಿದ್ರಿ, ಅಂಗನವಾಡಿ ಡೆವಲಪ್ಮೆಂಟ್ ಮಾಡಿದ್ರಿ. ಮುಂದೆ ಇನ್ನೊಂದ್ ಸ್ವಲ್ಪ ಉಳ್ದಾರ ಸರ. ಈಗ ನಮ್ಮ ಒಳ್ಳೆ AC ಕಾಲನಿಯಲ್ಲಿ ಒಂದು ನೀರಿನ ಟ್ಯಾಂಕ್ ಮಾಡಿದ್ರಿ ಸರ್. ಅದು ಹಾಳಾಗಿತ್ತು, ಮ್ಯಾಗಿನ ಸ್ಲಾಪ್ ಎಲ್ಲ ಹೊಡೆದು ತೆಗ್ದು ಹಾಳಾಗಿತ್ರಿ. ಅದೊಂದು ಡೆವಲಪ್ಮೆಂಟ್ ಮಾಡಿದ್ರಿ. ಮುಂದ್ ಇನ್ನೊಂದ್ ಸ್ವಲ್ಪ ಕೆಲವೊಂದಷ್ಟು ವರ್ಕ್ ಅದಾವ ಸರ್. ಈಗ ನಮ್ ಫೀಲ್ಡ್ ಒಳಗ ಆಗ್ತಾವಲ್ಲ ಗೊತ್ತಿಲ್ಲ, ಆಗೋದಿಲ್ರಿ ಅವ. ಮುಂದಿನದ್ರಾಗ ಮಾಡು.
ಸರಿ ಸರ್, ಈಗ ತಾವು ಅಧ್ಯಕ್ಷರಾಗಿ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿಸಿರ್ತಾರೆ ತಾವು? ಅಧ್ಯಕ್ಷರಾಗಿ ಬಂದ್ಮೇಲೆ ನಾವು ಕೆಲವೊಂದಷ್ಟು ಕೆರಿ ಪಂಚಾಯತಿ ಜಾಗ ಸರ್, ಅದು ಕೆರಿದು ಅದು ಮುಂದ ಭವಿಷ್ಯದಲ್ಲಿ ನಮ್ಗೆ ಯಾವ್ದಾರ ಸಾಲಿ ಕಟ್ಲಿಕ್ಕೆ ಅದಕ್ಕೆ ಬರ್ತೈತೆ ಅಂತ ಹೇಳಿ ನಾವು ಅದಕ್ಕೊಂದು ಕಂಪೌಂಡರ್ ಹಾಕಿವ್ರಿ ಸರ್. ಕಂಪೌಂಡರ್ ಹಾಕಿ ಕಲ್ ಪಿಚಿಂಗ್ ಮಾಡಿ 4 ವರ್ಷದ ಹಾಕಿವ್ರಿ. ಅಲ್ಲೇನೋ ಜನ ವಾಕಿಂಗ್ ಹೋಗ್ಬೋದು, ವಿಹಾರಕ್ಕೆ ಹೋಗಿ ಕೂತ್ಕೋಬಹುದು. ಅಲ್ಲಿ ಮೊದಲು ಗಿಡ ಗಂಟಿ ಬಾಳ್ ಹುಳ ಹುಪ್ಪಡಿ ಬಾಳ ಇದ್ರಿ ಸರ್. ಆಜು ಬಾಜು ಮನೆಗೆಲ್ಲ ಹಾವುಗಳು ಬಂದು ಉದಾಹರಣೆ ಇದಾವ್ರಿ. ಅದನ್ನೆಲ್ಲ ನಾವು ಸ್ವಚ್ಛ ಮಾಡಿ ಅದನ್ನ ವ್ಯವಸಾಯಕ್ಕೆ ಒಂದು ವಿಹಾರಕ್ಕೆ ಹೋಗುವಂಗ ಜನಗಳಿಗೆ ಅನುಕೂಲ ಮಾಡಿ ಕೊಟ್ಟಿವ್ರಿ. ಮುಂದೆ ಇಲ್ಲಿ CC ರೋಡ್ ಮಾಡಿವ್ರಿ ಸರ್. ನಾವು ಅಧ್ಯಕ್ಷ ಆದ್ಮೇಲೆ ಈ ಸೊಸೈಟಿ ಮುಂದೆ ಬಾಳ ತಗ್ಗಿತ್ರಿ. ಅದು ಸ್ವಲ್ಪ ಜನಗಳು ಅಡ್ಡಾಡ್ಲಿಕ್ಕೆ ತೊಂದರೆ ಐತ್ರಿ. ಮತ್ತೆ ಹುಳ ಸೊಳ್ಳೆ ಯಾವ ಬರ್ತದ್ದು, ಅದಕ್ಕಾಗಿ ಅಲ್ಲಿ CC ರೋಡ್ ಮಾಡಿದ್ರೆ ನೀರ್ ಸರಾಗವಾಗಿ ಮುಂದೆ ಗಟ್ಟಕ್ಕೆ ಹೋಗಿ ಸೇರ್ಬೇಕು ಅಂತೇಳಿ ಅದನ್ನ ಸಿಟಿ ರೋಡ್ ಮಾಡಿದ್ರಿ ಸರ್. ನಮ್ಮ ಎಸಿ ಕಾಲನಿಯಲ್ಲಿ ಒಂದು ನೀರಿನ ಟ್ಯಾಂಕ್ ಮಾಡಿದ್ರಿ. ಅದು ಇತ್ರಿ ಮೊದಲ, ಆದ್ರೆ ಹಾಳಾಗಿತ್ರಿ. ಅದ ಮ್ಯಾಲೆಲ್ಲ ಸ್ಲ್ಯಾಪ್ ಹೊಡೆದು ಹೊಲಸ ಅದು ಬಿದ್ದಿತ್ರಿ. ಮುಂದೆ ಅದನ್ನ ಸ್ಲ್ಯಾಪ್ ಹಾಕಿ ಒಳಗೆ ಗಿಲಾ ಮಾಡ್ಕೊಂಡು ಅದರಲ್ಲಿ ಹೊಲಸೆಲ್ಲ ಕ್ಲೀನ್ ಮಾಡಿ ಹೊಸ ನಳ ಕುಂಡ್ರಿಸಿ ಅವ್ನ್ ಮಾಡಿದ್ರಿ. 2 ಹೈಮಾಕ್ಸ್ ಹಾಕಿರಿ ಸರ್. ನಮ್ಮ ಸ್ಮಶಾನದಲ್ಲಿ ರಾತ್ರಿ ಯಾರ ಸತ್ತರ ಹೋಗ್ಲಿಕ್ಕೆ ಒಂದ್ ಸ್ವಲ್ಪ ತೊಂದ್ರೆ ಸರ್. ಇಲಾಲ್ ಕಟ್ಕೊಂಡ್ ಹೋಗ್ಬೇಕು. ಸಿನ್ನೇನಿ ಹಾಕಿ ಇಲಾಲ್ ಕಟ್ಕೊಂಡು ಬೆಳಕ್ ಮಾಡ್ಕೊಂಡು ಹೋಗ್ಬೇಕ್ರಿ. ಆ ಉದ್ದೇಶನ ಒಂದು ಹೈಮಾಕ್ಸ್ ಹಾಕಿವ್ರಿ ಸರ್. ಅಲ್ಲಿ ಒಂದ ನಮ್ ಬಸವನ್ ದೇವ್ರ ಗುಡಿ ಐತಿ ಹಾಕಿವ್ರಿ. ನಮ್ಮ ಊರಲ್ಲಿ 2 ಹೈಮಾಕ್ಸ್ ಹಾಕಿವ್ರಿ. ಮುಂದ್ ಶಾಲೆಯಲ್ಲೇ ಕ್ಯಾಮ್ರಾಗಳು ಹಾಕಿವ್ರಿ ಸರ್. ಕ್ಯಾಮ್ರಾದ ಅವಶ್ಯಕತೆ ಐತಿ ಅಂತಂದ್ರು. ಅಲ್ಲಿ ಏನೋ ಅವ್ರು ಕುಡ್ಯಾಕ ಹುಡುಗರು ಬಂದು ಸೆರೆ ಕುಡಿದು ಅದು ರಾತ್ರಿ ಹಂಗೆಲ್ಲ ಮಾಡ್ಬಾರ್ದು ಅಂತ ಹೇಳಿ ಒಂದು ಕ್ಯಾಮ್ರಾ ಅಳವಡಿಸಿದ್ರು ಸರ್. ಅಲ್ಲಿ ಅದು ನಾವು ಅಧ್ಯಕ್ಷ ಆದ್ಮೇಲೆ ಇಷ್ಟೆಲ್ಲ ಮಾಡಿದ್ವಿ ಸರ್. ಕೆಲಸ ಮಾಡಿದ್ರಿ ಸರ್. ಸರಿ ಸರ್, ಈಗ ತಾವು ಹೇಳ್ತಾ ಇದ್ರಿ ತಾವು ಅಧ್ಯಕ್ಷ ಆದ್ಮೇಲೆ ಎಲ್ಲಾ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡಿದಿರಿ ಅಂತ ಸರ್. ಜನರಿಗೆ ಬೇಕಾಗಿರುವಂತ ಮೂಲ ಸೌಕರ್ಯ ಸರ್, ಮೂಲ ಸೌಕರ್ಯಗಳ ವ್ಯವಸ್ಥೆ ಸರ್ ತಮ್ಮ ಗ್ರಾಮದಲ್ಲಿ ಯಾವ ತರ ಇದೆ ಸರ್? ಇಟ್ನಾಳದಲ್ಲಿ ಮೂಲ ಸೌಕರ್ಯ ಸರ್, ನಮ್ಮ ಊರಲ್ಲಿ ನೀರಿಂದು ತೊಂದ್ರೆ ಇಲ್ಲ ಸರ್. ಯಾಕಂದ್ರೆ ನಾವು ಇಲ್ಲಿ ಹುಲ್ಕುಂದ್ ಯಾತ್ ನೀರಾವರಿ ಅಂತೇಳಿ ಇಲ್ಲಿ ಕೊಪ್ಪಕ್ಕೆ ಬಂದ್ಬಿಡ್ತೈತೆ ಸರ್ ಕೆರೆಗೆ. ಅಲ್ಲಿಂದ್ರ ನಮ್ ಪಂಚಾಯತಿಲಿ ಒಂದ್ ಬೋರ್ ಅಲ್ಲಿ ಹೊಡಿಸಿದ್ರು ಸರ್. ಅಲ್ಲಿಂದ್ರ ಪೈಪ್ಲೈನ್ ಐತ್ರಿ ನಮ್ಮ ಊರಿಗೆ 3 ಇಂಚ್ ರೀ. ಮಾನ್ಯ MLA ಅವರು ಒಂದ್ ಪೈಪ್ಲೈನ್ ನಮಗ್ ಮಾಡಿ ಕೊಟ್ಟಿದ್ದಾರೆ ಊರಿಗೆ. ಆ ಪೈಪ್ಲೈನ್ ಮೊದಲು ನಮ್ ಪೈಪ್ಲೈನ್ ಇತ್ರಿ. ಮೊದಲಿನ MLA ಅವ್ರು ನಮ್ಮ ಆನಂದ್ ಮಾಮನಿ ಸರ್ ಮಾಡಿ ಕೊಟ್ಟಿದ್ದಾರೆ. ಅದು ಸ್ವಲ್ಪ ರೋಡ್ ವರ್ಕ್ದಾಗ ಹಾಳಾಗಿತ್ತು ಸರ್. ಅಲ್ಲೇ ಡ್ಯಾಮೇಜ್ ಆಗಿತ್ರಿ. ಅದ ಪದೇ ರಿಪೇರಿ ಬರ್ತಿತ್ತು. ಊರಿಗೆ ನೀರಿನ ತೊಂದರೆ ಅತಿ ಆಕಿತ್ತು. ಅವಾಗ ನಾವು MLA ತಲೆ ಒಂದ್ ಸ್ವಲ್ಪ ಕೇಳಿದ್ರೆ MLA ಅವರು ಸ್ಪಂದಿಸಿ ಅದ್ ಮಾಡಿ ಕೊಟ್ಟಿದ್ದಾರೆ. ಅವಾಗಿನ ನಮ್ಮ ಊರಿಗೆ ಏನ್ ತೊಂದ್ರೆ ಇಲ್ಲ ಸರ್. ಯಾಕಂದ್ರೆ ಅಲ್ಲಿ ನೀರಿಂದಂತೂ ಸಫಿಶಿಯಂಟ್ ಯಾತ್ನೂರ ಬರ್ತೈತ್ರಿ. ಅಲ್ಲಿ ಬೋರ್ ಮೋಟರ್ ಚಲೋ ನಮ್ಮ ಊರ್ ಕುಡಿಯೋ ನೀರಿಗೆ ಏನ್ ತೊಂದ್ರೆ ಇಲ್ಲ ಸರ್. ಕುಡಿಯುವ ತೊಂದ್ರೆ ವಿದ್ಯುತ್ ವ್ಯವಸ್ಥೆ ಅಂತೂ ನಿರಂತರ ಐತಿ ಸರ್ ನಮ್ಮ ಊರಲ್ಲಿ. ಆಮೇಲೆ ಶೌಚಾಲಯ ವ್ಯವಸ್ಥೆ ಸರ್. ಶೌಚಾಲಯ ನಾವು ಅಧ್ಯಕ್ಷ ಆಗ ಒಂದ್ ಶೌಚಾಲಯ ಮಾಡಿದ್ರಿ ಸರ್. ಸಾರ್ವಜನಿಕ ಶೌಚಾಲಯ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರನ ಮಾಡಿದ್ರಿ. ಯಾಕಂದ್ರೆ ಅದು ಮೊದಲು ಓಪನ್ ಇತ್ರಿ. ನಾವು 3 ಕೇಳಿದ್ರು ಊರಿಗೆ. ಯಾಕಂದ್ರೆ ಓಪನ್ 3 ದಿಕ್ಕಿಗೆ ಒಂದು 3 ಕೇಳಿದ್ರಿ. ಆದ್ರ ಸತ್ತಿಗೇರಿ ಗುಡುಮಕೇರಿಗೆ ಎಲ್ಲ ಹಂಚಿಕೆ ಮಾಡ್ಬೇಕು, ಅಷ್ಟ ಅನುದಾನ ಇದಿಲ್ಲ, 1 ಕೊಡ್ತೀವಿ ಅಂತಂದ್ರೆ 1 ಕೊಟ್ಟಿದಾರೆ ಸರ್. 1 ಮಾಡಿದ್ರು ಸರ್. ಚರಂಡಿಗಳ ವ್ಯವಸ್ಥೆ ಸರ್? ಚರಂಡಿಗಳ ವ್ಯವಸ್ಥೆ ಅದನ್ನ ಮಾಡ್ಬೇಕು ಸರ್. 15 ಎನರ್ಜಿ ಒಳಗೆ ಅದನ್ನ ಮಾಡ್ಲಿಕ್ಕೆ ಆಗಿಲ್ಲ ಸರ್. ಡಿಲೇ ಆತ್ರಿ. ಈಗ ನಮ್ ಫ್ರೀಡಮ್ ಮುಗಿಯಕ್ ಬಂತ್ರಿ. ಈಗ ಸಮಸ್ಯೆ ತಮ್ಮ ಅವಧಿನ ಮುಗಿಯಾಕ ಬಂದ್ರೆ ಈಗ ಮಾಡ್ಲಿಕ್ಕೆ ಮನುಷ್ಯ ಸಾಧ್ಯ ಆಗಲ್ಲ ಸರ್. ಸರಿ. ಈಗ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಸರ್. 5 ಗ್ಯಾರಂಟಿಯಿಂದ ಸರ್ ಜನರಿಗೆ ಯಾವ ತರ ಅನುಕೂಲ ಆಗುತ್ತೆ, ಇದರಲ್ಲಿ ಯಾವ ತರ ಅನಾನುಕೂಲ ಆಗುತ್ತೆ ಸರ್? 2 ಇದಾವ ಸರ್. ಅನುಕೂಲ ಇದಾವ್ರಿ, ಅನಾನುಕೂಲನು ಇದಾವ. ಯಾಕಂದ್ರೆ ಅನುಕೂಲಗೆ ಎಲ್ಲಾ ಮಹಿಳೆಯರಿಗೆ 2,000 ರೂಪಾಯಿ ಬರ್ತಾವ್ರಿ. ಗೃಹಲಕ್ಷ್ಮಿ ಬಸ್ ಫ್ರೀ ಐತ್ರಿ. ಬಸ್ ಹೋಗಕ್ಕೆ ಇದು ಅವ್ರವ್ರ ಅವಶ್ಯಕತೆ ಇದ್ದು ಹೋಗು ಮಂದಿ ಇರ್ತೈತ್ರಿ. ಅನಾವಶ್ಯಕವಾಗಿ ದುರುಪಯೋಗ ಕೂಡ ಮಾಡ್ತಾರ ಮಂದಿ. ಮತ್ತ ಆ ರೀತಿ ಮಾಡೋದ್ರಿಂದ ಕೆಲವೊಂದ್ ಶಾಲಿ ಹುಡುಗರ್ಗೆ ಸಮಸ್ಯೆ ಆಗತೈತ್ರಿ. ಎಲ್ಲಾರಿಗೂ ಕಂಡು ಬರೋದ. ಅಲ್ಲೇ ಶಾಲಿ ಹುಡುಗರಿಗೆ ಸ್ವಲ್ಪ ನಾವು ಕಣ್ಣಾರ ನೋಡಿವ್ರಿ. ನಾವು ಇವತ್ತೇ ಡ್ಯೂಟಿಗೆ ಹೋಗ್ತೀವಿ. ಅವು ಪಾಪ ಹತ್ತಾಕಾಗ್ಲಕ್ಕಾಗಿ ಎಷ್ಟೋ ಬೀಳ್ತಾವು, ಹತ್ತಾಕಾಗ್ಲಾಕ ಉಳಿದ್ ಬಿಡ್ತಾವು, ಪೀರಿಯಡ್ ತಪ್ಪಿಸ್ಕೊತಾವ ಶಾಲಿಗೆ. ಹಿಂಗೆಲ್ಲಾ ಆಗ್ತಾ ಇದೆ ಸರ್. ಅನುಕೂಲವೇ ಅನಾನುಕೂಲನೂ ಇದೆ ಸರ್. ನಾವು ಎರಡು ತರ ಇದ್ರೆ 50-50 ಅನುಕೂಲ ಅನಾನುಕೂಲ 2 ತರ ಇದೆ ಸರ್. ಸರ್, ಈಗ ಕೊನೆಯದಾಗಿ ಮತ್ತೆ ತಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಸರ್. ಸರಿ, ಚುನಾವಣೆಯಲ್ಲಿ ತಾವು ಮತ್ತೆ ಸ್ಪರ್ಧೆ ಮಾಡಬಹುದಾ?
ನಮ್ಮ ಕೆಟಗರಿ ಬಂದ್ರೆ ಅಷ್ಟೇ ನಾವ್ ಮಾಡ್ಬೋದು ಸರ್. Yes, sir. ಯಾಕಂದ್ರೆ ಇಲ್ಲಿ ನಮ್ಮ ದೇಶಿ ಸಮುದಾಯ ಇರೋದು ಒಂದ 10 ರಿಂದ 12 ಮಂದಿ ತನ. ಎಸ್ ಸರ್. ನಾವು ಜನರಲ್ ಅಲ್ಲಿ ಫೈಟ್ ಮಾಡಿ ಬರುವಷ್ಟು ಇದಿಲ್ರಿ. ಯಾಕಂದ್ರೆ ನಾವು ನಮ್ ಕೆಟಗರಿ ಬಂದ್ರೆ ನಿಲ್ತೀರಿ, ಇಲ್ಲ ಅಂದ್ರೆ ಇಲ್ಲ. ಎಸ್ ಸರ್. ಸರಿ ಸರ್. ಸರ್ ಈಗ ತಮ್ಮನ್ನ ಆಯ್ಕೆ ಮಾಡಿಕೊಟ್ಟಿರುವಂತಹ ಜನರಿಗೆ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾವು ತಮಗ್ ಭರವಸೆ ಕೊಟ್ಟದ್ದಲ್ಲಿ ಸಾಧ್ಯ ಆದಷ್ಟು ನಾವು ಪ್ರಯತ್ನ ಮಾಡಿ ನಾವು ವರ್ಕ್ ಮಾಡೀವ್ರಿ. ಆದ್ರೆ ಬರೋದೊಂದಲ್ಲಿ ಏನೋ ಇನ್ನೂ ಭರವಸೆ ಉಳಿದಾವ್ರಲ್ಲ, ಅವ್ರು ನಮ್ ಕೆಟಗರಿ ಬಂದಾಗ ನಾವು ಏನೋ ನಾವು ಆಯ್ಕೆ ಆದ್ವಿ ಅಂದ್ರೆ ನಾವು ಅದನ್ನ ಮುಂದುವರ್ಸಿ ಅದನ್ನು ಮಾಡ್ತೀವಿ ಅಂತೇಳಿ ಹೇಳಕ್ ಇಚ್ಛೆ. ಸರಿ ಸರ್. ಇಲ್ಲಿವರೆಗೂ ತಮ್ಮ ಅಮೂಲ್ಯ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಸರ್. ನಮಸ್ಕಾರ ಸರ್. ನಮಸ್ಕಾರ.